ಒಂದ್ಸಲಿ ವಿಶ್ ಮಾಡಿ, ಹ್ಯಾಪಿ ಬರ್ಡೇ. ಸೊ ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಅಮ್ಮ ಅಂದರೆ ಮದರ್ ಇಂಡಿಯಾದು ಬರ್ಡೇ ಇದೆ. ಎಷ್ಟೋ ದಿನ ಆಗಲಿ ನಮಗಾಗಲಿ ನಮ್ಮ ಮಗ ಚೆನ್ನಾಗಿರಲಿ, ನನ್ನ ಮಕ್ಕಳು ಹಂಗಿರಲಿ ಹಿಂಗಿರಲಿ ಅಂತ ಒಳ್ಳೊಳ್ಳೆ ಬಟ್ಟೆ ಆಗಲಿ, ಒಳ್ಳೊಳ್ಳೆ ಚಪ್ಪಲಿ ಆಗಲಿ, ಅವ್ರು ಕೂಲಿ ಮಾಡಿದ್ರಾಗಿ ಮನೆ ಖರ್ಚು ನೋಡ್ಕೊತಾರೆ, ನಮ್ಮನ್ನು ನೋಡ್ಕೊತಾರೆ. ಅಂಥದ್ರಲ್ಲಿ ಇವಾಗ ನಾವು ಒಂದು ಸ್ವಲ್ಪ ದೊಡ್ಡವರಾಗಿದ್ದೀವಿ. ಅವ್ರ ಬರ್ಡೇ ನಾವು ಮಾಡ್ಬೋದು ಬೇಡ, ಮಾಡೋಣ. ಅದಕ್ಕೆ ಇವಾಗ ಕೇಕ್ ಅಂಗಡಿಗೆ ಹೋಗಿ, ಬೇಕ್ರಿಗೆ ಹೋಗಿ ಕೇಕ್ ತಗೊಂಡು ನಮ್ಮಮ್ಮಗೆ ಒಂದು ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಆ ಸರ್ಪ್ರೈಸ್ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇಡಿ, ಓಕೆನಾ? ಬನ್ನಿ ಕೇಕ್ ತಗೊಂಬರಕ್ಕೆ ಹೋಗೋಣ. ಕೇಕ್ ತರಕ್ಕೆ ಹೋಗ್ತಾ ಇದ್ದೀನಿ. ಏನು ಸರ್ಪ್ರೈಸ್ ಕೊಡೋಣ ಅಂದರೆ, ಕೇಕ್ ನಮ್ಮಮ್ಮ ಇದುವರೆಗೆ ಯಾವತ್ತೂ ಕಟ್ ಮಾಡಿಲ್ಲ, ಕಟ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ಕಟ್ ಮಾಡಿಲ್ಲ. ಹಾಗಾಗಿ ಒಂದು ಸರ್ಪ್ರೈಸ್ ಕೊಡೋಣ. ಕೇಕ್ ತರಕ್ಕೆ ಹೋಗ್ತಾ ಇದೆ, ಹೊಂಟಿದ್ದಾರೆ ಕೇಕ್ ತರಕ್ಕೆ. ಸೊ ಬೇಕರಿಗೆ ಬಂದಾಯಿತು, ಕೇಕ್ ತಗೋಣಕ್ಕೆ ಹುಡುಕ್ತಾ ಇದ್ದೀವಿ. ಕೇಕ್ ಆರ್ಡ್ರ್ ಕೊಟ್ಟೆ 1 kg. ಹನಿ ಕೇಕ್ ಇಲ್ಲ ಅಂದ್ರೆ ನಾರ್ಮಲ್ ಕೇಕ್ ಕೊಟ್ಟಿದ್ದೀನಿ. ಸೊ ನೋಡಿ, ಫುಲ್ ಕತ್ಲಾಗಿದೆ. ಕೇಕ್ ಅಂತೂ ತಗೊಂಡು ಹೋಗ್ತಾ ಇದ್ದೀನಿ. ನಾಳೆ ಕೇಕ್ನ ಹೋಗಿಬಿಟ್ಟು ನಮ್ಮ ಅಮ್ಮಗೆ ಸರ್ಪ್ರೈಸ್ ಕೊಡೋಣ. ಬನ್ನಿ ಗಾಯ್ಸ್. ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ನಮ್ಮ ಅಮ್ಮ ಬರ್ತಾಳೆ ನೋಡಿ. ಅಮ್ಮ ಬಾ. ಸ್ನಾನ ಮಾಡಿದ್ದೇನವ? ಆಮೇಲೆ ಉಂಟು ಬಾ ಒಂದು ಕಪ್ಲಕ್ಕೆ. ಏನಕ್ಕೆ ಒಂದು ಹೋಗ್ಬೇಕು ಬಾರವ. ಹುಟ್ಟದಾಗ ಲಾಸ್ಟಿಂದ ನನ್ನ ಬರ್ಡೇ ಎಷ್ಟು ಸರಿ ಮಾಡಿದ್ಯಮ್ಮ? ಹಾಂ, ಒಟ್ಟು ನನ್ನ ಬರ್ಡೇ ಮಾಡಿಲ್ಲ, ಮಂಜಿನ ಬರ್ಡೇ ಮಾಡಿದ್ದೆ. ಅಂದ್ರೆ ನಾನು ಅಲ್ಲಿ ದೇರಲ್ಲಿದ್ದರೆ ಮಾಡ್ತಿದ್ದೆ. ನಾನು ಇಲ್ಲಿ ಇದ್ದಂತಲ್ಲ ಹೇಳ್ತಿರೋದು, ಇಲ್ಲಿದ್ರು ಮಾಡ್ತಿದ್ದೆ. ಏನು ಮಂಜು ಸಣ್ಣನಂತ 1-2 ವರ್ಷ ಮಾಡಿದ್ನ ಅಷ್ಟೇ, ಇಲ್ಲ ಅಷ್ಟೇ. ಅಂದ್ರೆ ಅವಾಗ ಕೂಲಿ ಹೋದ್ನ ಕೈಯಾಗಿತ್ತು, ಅದಕ್ಕೆ ಮಾಡಕ್ಕಾಗ್ಲಿಲ್ಲಪ್ಪ. ನನ್ನ ನಾಣಾಗ ಮಾಡ್ತಿದ್ದೆ. ನಿನ್ನ ಮೇಲೆ ಆಸಿರೋದು ನನಗೆ, ಅವನಿಗಿಂತ ನನ್ನ ಮೇಲೆ ನಾಣಾಗ ಸುಳ್ಳು ಹೇಳಲ್ಲ. ಅದಕ್ಕೆ ನೀನು ಯಾವಾಗ ಬರ್ಡೇ ಮಾಡ್ಕೊಂಡಿದ್ದೇನ? ಯಾರಾದ್ರೂ ಕೇಕ್ ತಂದು ಕಟ್ ಮಾಡಿಸಿದಾರ? ಯಾವ ಬರ್ಡೇ ಇಲ್ಲ, ಯಾರು ಕೇಕ್ ಕಟ್ ಮಾಡ್ತಿಲ್ಲ. ಇವಾಗ ಬರ್ಡೇ ನೋಡಪ್ಪ, ನನಗೂ ಡೇಟ್ ಆಫ್ ಬರ್ತಾನೆ ಗೊತ್ತಿರಲಿಲ್ಲ. ಸ್ಕೂಲ್ ದಾಖಲಾತಿ ನೋಡಿದಾಗಿದ್ದಾನೆ, ಅವರು ಶ್ರೀಕಾಂತ್ ಮೇಷ್ಟ್ರು ಹೇಳಿದಾಗ ಗೊತ್ತಾಗಿತ್ತು ನನಗೆ ಅಷ್ಟೇ. ಏನು ಗೊತ್ತಾಗ ಜನವರಿ 1 ಬರ್ಡೇ, ಸ್ಕೂಲ್ ದಾಖಲಾತಿ ನೋಡಿ ಡೇಟ್ ಆಫ್ ಬರ್ತ್ ನೋಡಿ ಅವ್ರು ಹೇಳಿದಾಗ ನನಗೆ ಗೊತ್ತಾಗಿರೋದು ಅಷ್ಟೇ, ನನಗೆ ಗೊತ್ತಿಲ್ಲ. ಇವಾಗ ಸರಿ ಆಯ್ತು, ನಾನು ನಿನ್ನ ಬರ್ಡೇ ಮಾಡ್ತೀನಿ ಬಾ. ನಮ್ಮ ಬಾ. ಇಲ್ಲಮ್ಮ, ನಮ್ಮ ಬರ್ಡೇ ಎಷ್ಟು ಸರಿ. ಇವಾಗ ಏನೇ ಆಗಮ್ಮ, ಇವಾಗ ನೋಡಮ್ಮ, ನಾನು ನೋಡಿದಾಗ ಲಾಸ್ಟಿಂದ ಪ್ರತಿ ವರ್ಷನೂ ನನಗೆ ಬಟ್ಟೆ ಆಗಲಿ, ಒಟ್ಟು ಕೇಕ್ ಇಲ್ಲ ಅಂದ್ರೆ ಕೂಡ ಬಟ್ಟೆ ಆದ್ರೂ ಕೊಡಿಸ್ತಿದ್ದೆ. ಇವಾಗ ನಾನು ನಿನ್ನ ಬರ್ಡೇ ಅಂತ ನಮ್ಗೆ ಅದಕ್ಕೆ ಅವಾಗ ಗೊತ್ತಿರಲಿಲ್ಲ. ಇವಾಗ ನೀನು ಅವಾಗ ಹೇಳ್ಕೊಂಡಲ್ಲ, ಹಾಗಾಗಿ ಹಾಲಿನ ಒಂದು 5-6 ತಿಂಗಳು ದೂರ ಇದ್ದಂಗೆ ನಾನು ಆಧಾರ್ ಕಾರ್ಡ್ ನೋಡಿ ಡೇಟ್ ಆಫ್ ಬರ್ತ್ ನೋಡಿ ಹಿಂಗೆ ಗೊತ್ತಾಯ್ತಲ್ಲ, ಅವಾಗಿಂದ ನೀನು ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಇವಾಗ ಸರ್ಪ್ರೈಸ್ ಕೊಡ್ತೀನಿ, ನೀನು ಬರ್ತೀಯಾ? ಅಲ್ಲಿ ಹೋಗಿ ಕೇಕ್ ಕಟ್ ಮಾಡಿ ಬರೋಣ ಬಾ. ಬೇಡ ಬಿರ್ಲಿ ಬಾ. ಸೊ ಹಾಯ್, ಇವಾಗ ಹೋಗಿ ಕೇಕ್ ಕಟ್ ಮಾಡೋ ವಿಡಿಯೋ ಮಾಡ್ತೀನಿ, ಅಲ್ಲಿ ತಗೋಣ. ಹತ್ರಕ್ಕಿಕ್ಕವ ಒಂದ್ಸಲಿ ಅಣ್ಣ ಹಿಡ್ಕಣ ಹಿಂಗೆ. ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದು
ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಸೊ ಹಾಯ್ ಗಾಯ್ಸ್, ವಿಡಿಯೋ ಹೇಗಿತ್ತು? ಚೆನ್ನಾಗಿತ್ತು ತಾನೆ? ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ತಕ್ಕ ಮಟ್ಟಿಗೆ ನನ್ನ ಶ್ರಮ ಹಾಕಿ ಎಡಿಟ್ ಮಾಡಿದ್ದೀನಿ. ಸ್ವಲ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಹಾಗೆ ನಿಮ್ಮ ಗ್ರೂಪಲ್ಲಿರೋ 4 ಜನಕ್ಕೆ ಶೇರ್ ಮಾಡಿ ಗಾಯ್ಸ್. ನಾವು ಒಂದು ಸ್ವಲ್ಪ ಬೆಳೆಯೋಣ. ನಿಮ್ಮ ಕೈಲಿದೆ ಗಾಯ್ಸ್ ಬೆಳೆಸೋದು ನಮ್ಮನ್ನು, ಆಯಿತಾ? ಅಮ್ಮನ ಬರ್ಡೇ ಮಾಡಿದ್ದೀನಿ. ಈಗ ಹೋಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆನಾ? ಲವ್ ಯು ಆಲ್.